ಮಲ್ಲಳ್ಳಿ ಜಲಪಾತ ವೀಕ್ಷಣೆಗೆ ತೆರಳುತ್ತಿದ್ದ ಪ್ರವಾಸಿಗರ ಮಿನಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಮಗುಚಿಕೊಂಡಿರುವ ಘಟನೆ ತಾಲೂಕಿನ ಕುಮಾರಹಳ್ಳಿ ಬಾಚಹಳ್ಳಿ ರಸ್ತೆಯಲ್ಲಿ ಸೋಮವಾರ ಮಧ್ಯಾಹ್ನ ನಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 4 ಪುಟ್ಟ ಮಕ್ಕಳು ಸೇರಿದಂತೆ ಒಟ್ಟು 29 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 23 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪ್ರವಾಸಿಗರು ಪ್ರವಾಸಕ್ಕಾಗಿ ಕೊಡಗಿಗೆ ಆಗಮಿಸಿ ಮಲ್ಲಳ್ಳಿ ಜಲಪಾತ ವೀಕ್ಷಣೆಗೆ ತೆರಳುತ್ತಿದ್ದರು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಾಚಹಳ್ಳಿ ಗ್ರಾಮದ ಬಳಿ ಬಸ್ ಚಾಲಕ ಶಫಿ ಅವರ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಪಲ್ಟಿಯಾಗಿದೆ. ಅಪಘಾತ ಸಂಭವಿಸ್ತಾ ಇದ್ದಂತೆ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ಬಸ್ನಲ್ಲಿದ್ದ ಗಾಯಾಳುಗಳನ್ನು ಹೊರತೆಗೆದು ತಮ್ಮ ವಾಹನಗಳ ಮೂಲಕ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ರು. ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಜಮೀರ್ ಅಹಮದ್ ಹಾಗೂ ಶುಶ್ರೂಷಕರು ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆಯನ್ನ ನೀಡಿದರು. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದ 16 ಮಂದಿಯನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಣ್ಣ ಪುಟ್ಟ ಗಾಯಗಳಾಗಿರುವ 5 ಗಾಯಾಳುಗಳಿಗೆ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೋಮವಾರಪೇಟೆ ಪೊಲೀಸ್ ಠಾಣಾಧಿಕಾರಿ ಖತೀಜಾ ಹಾಗೂ ಸಿಬ್ಬಂದಿ ಘಟನಾ ಸ್ಥಳ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಒಂದೇ ಪಿಕ್ನಿಕ್ ಮಕ್ಕಳು ಹಳಿಗಳು ಎಲ್ಲ ಕರ್ಕೊಂಡು ಬಂದಿದ್ವಿ. ಸಕ್ರೆಪಟ್ಟಣದಲ್ಲಿ ಇದೆ ರೆಸಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಎಲ್ಲ ಮುಗಿಸ್ಕೊಂಡು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಿಟ್ಟು ಇಲ್ಲಿ ಫಾಲ್ಸ್ ಇದೆಯಲ್ಲ, ಫಾಲ್ಸ್ ನೋಡೋಣ ಅಂತ ಬಂದಾಗ ಅಲ್ಲಿ ಬರುವಾಗ ಕ್ರಾಸಲ್ಲಿ ಬರುವಾಗ ಬ್ಲೇಡ್ ಕಟ್ಟಾಗಿ ಹಂಗೆ ಸ್ಕಿಡ್ ಆಗಿರೋದು. ಯಾರಿಗೂ ಏನು ತೊಂದರೆ ಆಗಿಲ್ಲ, ಜೀವಕ್ಕೆ ಎಲ್ಲ ಚೆನ್ನಾಗಿದ್ದೀವಿ. ಗಾಯಗಳು ಸಣ್ಣ ಪುಟ್ಟ ಗಾಯಗಳಾಗಿದೆ. 25 ಜನ ಇದ್ದೀವಿ ಮಕ್ಕಳೆಲ್ಲ ಸೇರಿ. ಎಲ್ಲ ಮಕ್ಕಳಿಗೆಲ್ಲ ಪರವಾಗಿಲ್ಲ, ದೊಡ್ಡವರು ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ, ಖರ್ಚಿದೆ. ಎಲ್ಲ ಒಂದೇ ಊರವರು? ಒಂದೇ ಊರಲ್ಲ, 4-5 ಊರವರು. ಹೆಣ್ಮಕ್ಳು ಪಟ್ಟು ಮನೆಗೆ ಹೋಗಿರೋದು, ಅವರೂರಿಂದ ಬಂದಿರೋದು. ಅಲ್ಲಿ ಚನ್ನಗಿರಿ ಹತ್ರ ಹಳ್ಳಿಗಳು. ಟ್ರಿಪ್ ಬಂದಿದ್ವಿ ಮನೆಯವ್ರೆ. ನಿನ್ನೆ ಇವತ್ತಷ್ಟೇ ಸಂಜೆ ಹೋಗ್ತಿದ್ವಿ ರಿಟರ್ನ್. ಹಂಗಾಗಿ ಎಲ್ಲರೂ ಇಲ್ಲಿಗೆ ಬಂದರೆ ಹಾಸ್ಪಿಟ್ಲಿಗೆ ಹೆಂಗೆ? ಇಲ್ಲ, ಅಲ್ಲಿ ಸೋಮವಾರಪೇಟೆಯಲ್ಲಿ ಚಿಕಿತ್ಸೆ ಮಾಡ್ಕೊಂಡು ಇಲ್ಲಿಗೆ ಎಕ್ಸ್ರೇಗೆ ಬಂದಿರೋದು. ನಿಮ್ಮ ಹೆಸರು? ಪುಷ್ಪಲತಾ.